ಹೆಣ್ಮಕ್ಳೇ ನಿಮ್ಗೆ ಯಾವುದೋ ಒಂದು ಡಿಫಿಷಿಯನ್ಸಿ ಇದೆಯಾ? ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ B12 ಯಾವುದೋ ಒಂದು ಡಿಫಿಷಿಯನ್ಸಿ ಹೆಣ್ಮಕ್ಳಿಗೆ ಬರ್ತಾನೆ ಇರುತ್ತೆ. ಇದಕ್ಕೆಲ್ಲದಕ್ಕೂ ಒಂದು ಸೂಪರ್ ಜ್ಯೂಸ್ ಹೇಳ್ತೀನಿ, ಟ್ರೈ ಮಾಡಿ. ನೋ ಕೆಮಿಕಲ್ಸ್, ನೋ ಸೈಡ್ ಎಫೆಕ್ಟ್ಸ್. ಇದಕ್ಕೆ ಬೇಕಾಗಿರೋದು ಕ್ಯಾರೆಟ್, ಮೂಲಂಗಿ, ಸೌತೆಕಾಯಿ. ಎಲ್ಲರ ಮನೇಲಿ ಇರೋವಂಥದ್ದೇ. ಒಂದು ಕ್ಯಾರೆಟ್ ತಗೊಳ್ಳಿ, ಒಂದು ಮೂಲಂಗಿ ತಗೊಳ್ಳಿ, ಅಂದರೆ ಮೀಡಿಯಂ ಸೈಜ್ದು. ಸೌತೆಕಾಯಿನ ಅರ್ಧ ತಗೊಂಡ್ರೆ ಸಾಕಾಗುತ್ತೆ. ಮೂರನ್ನು ಚೆನ್ನಾಗಿ ತೊಳೆದು ಸಿಪ್ಪೆಲ್ಲ ತೆಗೆದು ಸಣ್ಣ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ. ಇದ್ರ ಜೊತೆಗೆ ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಹಣ್ಣನ್ನ ಬಳಸಿ, ಅಂದರೆ ಸೀಸನಲ್ಲಿ ಸಿಗುವಂಥ ಹಣ್ಣು. ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು ಅಂಥವೆಲ್ಲನೂ ಬಳಸಕ್ಕೆ ಹೋಗ್ಬೇಡಿ. ಓನ್ಲಿ ಸಿಹಿಯಾದ ಹಣ್ಣು, ಸ್ವೀಟ್ ಫ್ರೂಟ್ಸ್ ಮಾತ್ರ ಬಳಸಬೇಕು. ಅಂದರೆ ಪಪಾಯ, ದಾಳಿಂಬೆ, ಆಪಲ್ಲು, ಬಾಳೆಹಣ್ಣು, ಸಪೋಟ ಇಂತಹ ಸಿಹಿಯಾಗಿರುವಂಥ ಹಣ್ಣನ್ನ ಸೀಸನಲ್ಲಿ ಸಿಗುವಂಥ ಹಣ್ಣುಗಳನ್ನ ಮಾತ್ರ ಬಳಸಬೇಕು. ಒಂದು ಅರ್ಧ ಬಳಸಿದ್ರೆ ಸಾಕು. ಒಂದು ಅರ್ಧ ಆಪಲ್ಲು, ಪಚ್ಚ ಬಾಳೆಹಣ್ಣು ಅಂದರೆ ಅರ್ಧ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು ಅಂದರೆ ಒಂದು ಫುಲ್ಲು. ದಾಳಿಂಬೆ ಅಂದರೆ ಒಂದು ಅರ್ಧ ದಾಳಿಂಬೆ ಬೀಜಗಳನ್ನ ಹಾಕೊಳ್ಳಿ. ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಹಣ್ಣನ್ನ ಬಳಸಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣಿರಬೇಕು, ತರಕಾರಿ ಜಾಸ್ತಿ ಇರಬೇಕು. ನಾವು ಮಾಡ್ತಾ ಇರೋದು ವೆಜಿಟೇಬಲ್ ಜ್ಯೂಸು, ಅದಕ್ಕೋಸ್ಕರ ತರಕಾರಿ ಜಾಸ್ತಿ, ಹಣ್ಣು ಕಡಿಮೆ ಇರಬೇಕು. ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸ್ಮೂತಿ ಥರ ಆಗುತ್ತೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ. ಆ ಜ್ಯೂಸ್ನ ಪ್ರತಿದಿನ ತಿಂಡಿಗಿಂತ ಒಂದು ಅರ್ಧ ಗಂಟೆ ಮುಂಚೆ ಕುಡೀರಿ. ಈ ಜ್ಯೂಸ್ಗೆ ಜೇನುತುಪ್ಪ, ಸಕ್ಕರೆ, ಬೆಲ್ಲ, ಖರ್ಜೂರ ಏನೂ ಬೇಡ, ಹಾಗೇ ಕುಡೀರಿ. ಕ್ಯಾರೆಟ್, ಮೂಲಂಗಿ, ಸೌತೆಕಾಯಿ ಹಾಗೇ ಇರಬೇಕು. ಹಣ್ಣುಗಳು ಮಾತ್ರ ಚೇಂಜಸ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಟೇಸ್ಟ್ ಚೇಂಜಸ್ ಆಗ್ತಾನೆ ಇರುತ್ತೆ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಸೊ ಹೀಗೆ ಪ್ರತಿದಿನ ತರಕಾರಿ ಜ್ಯೂಸ್ನ ತಿಂಡಿಗಿಂತ ಒಂದು ಅರ್ಧ ಗಂಟೆ ಮುಂಚೆ ಕುಡಿತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ದೇಹದಲ್ಲಿ ಎನರ್ಜಿಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳಿಗೆ ಯಾವುದೋ ಒಂದು ಡಿಫಿಷಿಯನ್ಸಿ ಇದ್ದೇ ಇರುತ್ತೆ, ಅದೆಲ್ಲನೂ ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಸೊ ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡಿ. ನಿಜವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡ್ತೀರಾ ತಾನೆ? ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ನಿಸ್ತಾ? ಹಾಗಾದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಹೋಗೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ?